ಮಂಡ್ಯ ಲೋಕಸಭಾ ಚುನಾವಣಾ ಕ್ಷೇತ್ರದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಟಿಕೆಟ್ ವಿಚಾರಕ್ಕೆ ಜೆಡಿಎಸ್ ಹಾಗೂ ಮಂಡ್ಯ ಸಂಸದೆ ವಿರುದ್ಧ ಜಟಾಪಟಿ ನಡೀತಾ ಇತ್ತು. ಈ ಜಟಾಪಟಿ ಮತ್ತೆ ಮುಂದುವರಿತಾ ಇದೆ. ಮಂಡ್ಯ ಲೋಕಸಭಾ ಕ್ಷೇತ್ರದ ಟಿಕೆಟ್ ಅನ್ನು ಬಿಜೆಪಿಗೆ ಕೊಡಲಿ. ಮಾಜಿ ಸಚಿವ ಕೆಸಿ ನಾರಾಯಣಗೌಡ ಮತ್ತೊಮ್ಮೆ ಈ ವಿಚಾರವನ್ನು ಪುನರುಚ್ಚಾರ ಮಾಡಿದ್ದಾರೆ. ವಿಧಾನಸಭಾ ಎಲೆಕ್ಷನ್ನಲ್ಲಿ ಸುಮಲತಾ ಅವರು ನಮಗೆ ಸಹಾಯ ಮಾಡಿದ್ರು, ಹೀಗಾಗಿ ಅವರಿಗೆ ಟಿಕೆಟ್ ನೀಡಿದ್ರೆ ತಪ್ಪೇನು ಅಂತ ನಾವು ಟಿಕೆಟ್ ಕೇಳಿದ್ದೀವಿ. ಮಂಡ್ಯ ಟಿಕೆಟ್ ಅವರಿಗೆ ಕೊಡಿ ಅಂತ ಹೈಕಮಾಂಡ್ಗೂ ಕೂಡ ಇದಕ್ಕೆ ಸಂಬಂಧಪಟ್ಟಂತೆ ನಾವು ಮನವಿ ಮಾಡ್ತೀವಿ. ಸುಮಲತಾ ಅವರು ಮಂಡ್ಯದಲ್ಲೇ ಸ್ಪರ್ಧೆ ಮಾಡ್ತೀನಿ ಅಂತ ಅವರು ಕೂಡ ಹೇಳಿದರು. ಮಂಡ್ಯ ಕ್ಷೇತ್ರ ಬಿಜೆಪಿಗೆ ಬಿಟ್ಟು ಜೆಡಿಎಸ್ ಬೇಕಾದರೆ ಬೇರೆ ಕ್ಷೇತ್ರಗಳಿಗೆ ಅದು ಹೋಗುವಂತಹ ಕೆಲಸವನ್ನು ಮಾಡಲಿ. ಮಂಡ್ಯ ಬಿಜೆಪಿಗೆ ಕೊಡಬೇಕು ಅಂತ ನಾರಾಯಣಗೌಡ ಅವರು ಪಟ್ಟು ಹಿಡಿದಿದ್ದಾರೆ. ಈಗ ಸುಮಲತಾ ಅವರು ನಮ್ಮ ವಿಧಾನಸಭಾ ಚುನಾವಣೆಯಲ್ಲಿ ನಮ್ಮ ಜೊತೆ ಎಲ್ಲ ಬಂದು ನಮಗೆಲ್ಲ ಒಂದು ಸಹಕಾರ ನೀಡುವಂಥ ಕೆಲಸಗಳನ್ನು ಮಾಡಿದ್ದಾರೆ. ಅದಕ್ಕಾಗಿ ಅವ್ರಿಗೆ ಕೊಟ್ಟರು ತಪ್ಪೇನಿದೆ ಅನ್ನೋದನ್ನು ನಾವು ಹೇಳಲಿಕ್ಕೆ ಬಯಸೋದು. ಈಗ ನಮ್ಮ ಪ್ರೀತಮ್ ಗೌಡರು ಹೇಳಿದಾಗೆ ಯಾರಿಗಾರು ಕೊಡಲಿ, ಬಿ ಜೆ ಪಿಯವರು ಕೊಡಲಿ ಅನ್ನೋದು ನಮ್ಮ ಡಿಮ್ಯಾಂಡ್. ಹೈಕಮಾಂಡ್ ಜೆಡಿಎಸ್ಗೆ ಅಂತ ಸೂಚನೆ ಮಾಡೋದು ತಮ್ಮದು ನಡೆ ಏನಿರುತ್ತೆ ಸರ್? ಅದನ್ನು ಹೈಕಮಾಂಡ್ ಹತ್ರ ನಾವು ಕುಂತ್ಕೊಂಡು ತೀರ್ಮಾನ ಮಾಡ್ತೀವಿ. ಚರ್ಚೆ ಅಷ್ಟೇ, ಖಾಲಿ ಅವ್ರಿಗೆ ಹುಷಾರಿರಲಿಲ್ಲ. ಯಾಕೆ ಅಂತ ಹೇಳಿದ್ರೆ ನಾವು ಒಂದಿನ ಮುಂಚೆನೇ ನಮ್ಮ ಕೆರಗುಡ್ನಲ್ಲಿ ಆದಂಥ ಘಟನೆಗೆ ನಾವು ಅವ್ರನ್ನ ಕರೆಯೋದಕ್ಕೆ ಹೋಗಿದ್ದು. ಮತ್ತು ನಿಮ್ಮ ಅಭಿಪ್ರಾಯಗಳೇನು ಅಂತ ಕೇಳಿದ್ರು. ಇಲ್ಲ, ನಾನು ಮಂಡ್ಯದಲ್ಲಿ ನಾನು ಸ್ಥಿಕರಣಾಗಿರ್ತೀನಿ, ನಾನು ಬೇರೆ ಕಡೆ ಎಲ್ಲೂ ಹೋಗಲ್ಲ ಅಂತೇಳಿ ಅವರು ಹೇಳಿದ್ದಾರೆ. ಇದಕ್ಕೆ ನಮ್ಮ ಬಿ ಜೆ ಪಿಗೇನೆ ನಾವು ಕೊಡಬೇಕು ಅನ್ನೋದೊಂದು ದೊಡ್ಡ ಡಿಮ್ಯಾಂಡ್ ಇದೆ ನಮ್ಮ ಮಂಡ್ಯ ಜಿಲ್ಲೆಯಲ್ಲಿ. ಯಾಕಂದ್ರೆ ಮಂಡ್ಯ ಜಿಲ್ಲೆಯಲ್ಲಿ ಬೆಳಿಬೇಕು, ಬಿ ಜೆ ಪಿ ಒಂದು ಮಟ್ಟಕ್ಕೆ ಬೆಳೆದಿದೆ, ಇನ್ನೂ ಉತ್ತಮ ಸ್ಥಾನಕ್ಕೆ ಹೋಗಬೇಕು. ಅವ್ರಿಗೆ ಬೇರೆ ಬೇರೆ ಕ್ಷೇತ್ರಗಳಿವೆ, ಬೇರೆ ಕ್ಷೇತ್ರದಲ್ಲಿ ಅವರು ಕಾಂಟೆಸ್ಟ್ ಮಾಡಲಿ ಅಂತ ಹೇಳಿ ಜೆ ಡಿ ಎಸ್ನವ್ರು ನಮಗೆ ಮಾಡಲಿ. ಯಾಕೆಂದರೆ ಇಡೀ ಕರ್ನಾಟಕದಲ್ಲಿ ಅವ್ರಿಗೆ ಮಾಡೋವಂಥ ಸಂದರ್ಭದಲ್ಲಿ ಮೋದಿಯವ್ರನ್ನ ಪುನಃ ನಾವು ಪ್ರಧಾನಿ ಮಾಡಬೇಕು ಅನ್ನೋದು ಒಂದು ಜೆ ಡಿ ಎಸ್ನವ್ರ ಭಾವನೆಗೆ ಬಂದಾದಮೇಲೆ ಮಂಡ್ಯನ ನಮಗೆ ಬಿಟ್ಕೊಡ್ಲಿ, ಮಂಡ್ಯ ನಮಗೆ ಸಹಕಾರ ಕೊಡಲಿ.